So we need to learn how to receive correction and not get offended. ನಾವು ಕಲಿತುಕೊಳ್ಳಬೇಕು ಬೇಸರ ಪಟ್ಟುಕೊಳ್ಳದ ಹಾಗೆ ತಿದ್ದುವಿಕೆಯನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಳೋದು ಅಂತ. In our heart, but to rejoice. God loves me. ಆದರೆ ಕರ್ತರು ನನ್ನನ್ನು ಪ್ರೀತಿಸುವಂತದ್ದಕ್ಕಾಗಿ ನಾನು ಸಂತೋಷಿಸಬೇಕು. And to respect God even more if he corrects you. ಆತನು ನಿಮ್ಮನ್ನು ತಿದ್ದುವಾಗ ನೀವು ದೇವರನ್ನ ಹೆಚ್ಚಾಗಿ ಸನ್ಮಾನಿಸುವವರಾಗಿರಬೇಕು. I tell you, that will save you from a lot of things. ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅನೇಕ ಕೆಟ್ಟ ಅಪಾಯಗಳಿಂದ ಅದು ನಿಮ್ಮನ್ನು ತಪ್ಪಿಸಿ ಕಾಪಾಡುತ್ತದೆ. You know that verse in Proverbs 22 which says, foolishness is bound up in the heart of a child. I think it's verse 14. But the rod of correction will drive it far from him. Foolishness is bound up in the heart of a child, but the rod of correction will drive it far from him. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 15ನೇ ವಚನದಲ್ಲಿ ಏನಂತ ಹೇಳುತ್ತೆ ಗೊತ್ತಾ? ಮೂರ್ಖತನವು ಹುಡುಗನ ಹೃದಯದಲ್ಲಿ ಕಟ್ಟಲ್ಪಟ್ಟಿದೆ, ಶಿಕ್ಷೆಯ ಬೆತ್ತವು ಅದನ್ನು ಅವನಿಂದ ದೂರವಾಗಿ ಓಡಿಸಿ ಬಿಡುವುದು ಎಂಬುದಾಗಿ. And you and I as children of Adam originally, ನಾವು ಆದಿಯಿಂದಲೂ ಆದಾಮನ ಮಕ್ಕಳಾಗಿದ್ದೇವೆ. there's a lot of foolishness bound up in our flesh. ನಮ್ಮ ಮಾಂಸದಲ್ಲಿ ಅನೇಕ ರೀತಿಯ ಮೂರ್ಖತನವು ಕಟ್ಟಲ್ಪಟ್ಟಿರುತ್ತದೆ. And God disciplines us to drive it far away. ದೇವರು ನಮ್ಮನ್ನು ಶಿಕ್ಷೆ ಪಡಿಸುತ್ತಾರೆ, ಆಗ ಅದು ತೊಲಗಿ ಹೋಗುವುದು. That's one way in which we can partake of his nature. ಅದು ಒಂದು ಮಾರ್ಗ ಆತನ ಸ್ವಭಾವದಲ್ಲಿ ಪಾಲನ್ನ ಹೊಂದುವುದಕ್ಕೆ. So that's very important, not just that we accept correction, but that we rejoice and say, Lord, I know that's good for me. ಅದು ತುಂಬಾ ಮುಖ್ಯ. ನಾವು ಕೇವಲ ತಿದ್ದುವಿಕೆಯನ್ನು ಸ್ವೀಕಾರ ಮಾಡಿಕೊಳ್ಳೋದು ಮಾತ್ರವಲ್ಲ, ನಾವು ಸಂತೋಷಿಸಿ ದೇವರಿಗೆ ಹೇಳಬೇಕು, ದೇವರೇ ಅದು ನನ್ನ ಒಳ್ಳೆಯದಕ್ಕೆ ಅಂತ. So think of the different times in the past when you were corrected or disciplined and ask yourself whether you got some benefit from it. If you were trained by it, that means you say, Lord, that was good for me. ನೀವು ಹಿಂದಿನ ಕಾಲದಲ್ಲಿ ತಿದ್ದುವಿಕೆಗೆ ಮತ್ತು ಶಿಕ್ಷೆಗೆ ಒಳಪಟ್ಟಾಗ ಅದರ ಬಗ್ಗೆ ಯೋಚಿಸ್ರಿ. ನಿಮಗೆ ನೀವು ಅದನ್ನು ಕೇಳ್ಕೊಳ್ರಿ, ಅದರಿಂದ ಲಾಭ ಏನಾದರೂ ದೊರಕಿದೆಯಾ ಅಂತ. ಕರ್ತರಿಗೆ ಹೇಳಿದ್ದೀರಾ ಅದು ನನ್ನ ಒಳ್ಳೆಯದಕ್ಕೆ ಅಂತ, ಅದರಿಂದ ತರಬೇತಿ ತಗೊಂಡಿದ್ದೀರಾ? It is the best thing that ever happened. That's far better than if that brother had praised me. ಅದು ನನ್ನ ಜೀವಿತದಲ್ಲಿ ಉತ್ತಮವಾದದ್ದಾಗಿದೆ. ಒಬ್ಬ ಸಹೋದರನು ನನ್ನನ್ನು ಹೊಗಳುವುದಕ್ಕಿಂತ ಹೆಚ್ಚಾಗಿ ಅದು ಉತ್ತಮ. Because this has done me a lot more good than if he had publicly praised me. ಒಬ್ಬನು ನನ್ನನ್ನು ಸಾರ್ವಜನಿಕವಾಗಿ ಹೊಗಳುವುದಕ್ಕಿಂತ ಈ ಒಂದು ತಿದ್ದುವಿಕೆಯು ನನಗೆ ಬಹಳ ಒಳ್ಳೆಯದನ್ನ ತಂದಿದೆ. Now when you look at the scriptures, you find in the Old Testament, I don't have time to show you all that, but if you read the Old Testament, I think you would have come across cases where a prophet would stand up to a king and say, you're wrong. ನೀವು ವಚನಗಳನ್ನು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ನೀವು ಕಂಡುಕೊಳ್ಳೋದೇನಪ್ಪ ಅಂದರೆ, ನನಗೆ ಸಮಯ ಇಲ್ಲ ಅಷ್ಟನ್ನು ತೋರಿಸಲಿಕ್ಕೆ. ಅಲ್ಲಿ ಕೆಲವು ಪ್ರಕರಣಗಳಲ್ಲಿ ನಮಗೆ ಕಾಣಸಿಗೋದೇನಪ್ಪ ಅಂದರೆ, ಪ್ರವಾದಿಯು ಒಬ್ಬ ರಾಜನ ಎದುರುಗಡೆ ನಿಂತ್ಕೊಂಡು ಹೇಳ್ತಾನೆ, ನೀನು ಸರಿ ಇಲ್ಲ, ತಪ್ಪಾಗಿದ್ಯಾ ಅಂತ. And in most cases the king would get very upset with the prophet. ಅನೇಕ ಪ್ರಕರಣಗಳಲ್ಲಿ ರಾಜನು ಆ ಪ್ರವಾದಿಯ ವಿಷಯವಾಗಿ ಅಸಮಾಧಾನಗೊಳ್ಳುತ್ತಾನೆ. One of the first examples you see is Samuel standing up to Saul and said, you have sinned. ಅದರಲ್ಲಿ ಮೊದಲ ಉದಾಹರಣೆ ನೋಡೋದಾದ್ರೆ, ಸಮುವೇಲನು ಸೌಲನ ಎದುರುಗಡೆ ನಿಂತ್ಕೊಂಡು ಈ ರೀತಿಯಾಗಿ ಹೇಳ್ತಾನೆ, ನೀನು ಪಾಪ ಮಾಡಿದ್ದೀ ಎಂಬುದಾಗಿ. Saul didn't get very violent with Samuel because Samuel was a very godly man, respected all over Israel, and he just said, hey Samuel, let's just keep this quiet, don't let everybody know about it, just come along with me and just act as if nothing has happened. Okay, I admit to you that I've sinned. ಆದರೆ ಸೌಲನು ಸಮುವೇಲನ ಮೇಲೆ ಕೂಗಾಡಲಿಲ್ಲ ಅಥವಾ ಜಗಳ ಮಾಡಿಕೊಳ್ಳಲಿಲ್ಲ. ಯಾಕಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಸಮುವೇಲನು ಗೌರವವನ್ನು ಹೊಂದಿಕೊಂಡಿದ್ದನು ಮತ್ತು ದೈವಿಕ ಮನುಷ್ಯನು ಕೂಡ ಆಗಿದ್ದನು. ಅದಕ್ಕೆ ಸೌಲನು ಸಮುವೇಲನಿಗೆ ಈ ರೀತಿ ಹೇಳ್ತಾನೆ, ಸಮುವೇಲನೇ, ಇದನ್ನ ಮುಚ್ಚಿಡು, ಯಾರಿಗೂ ಗೊತ್ತಾಗದಂತೆ ನೋಡ್ಕೋ, ಏನೂ ಆಗದೇ ಇರೋ ರೀತಿಯಲ್ಲಿ ಬಂದು ನಟಿಸು, ನಾನು ನಿನಗೆ ಒಪ್ಪಿಸ್ಕೊಡ್ತೀನಿ, ಪಾಪ ಮಾಡಿದ್ದೀನಿ ಅಂತ. And Samuel said, nothing doing. ಸಮುವೇಲನು ಹೇಳ್ತಾನೆ, ಏನು ಮಾಡೋದಿಲ್ಲ ಅಂತ. Everybody must know that I don't support what you did. ನೀನೇನು ಮಾಡಿದೆಯಲ್ಲ ಅದಕ್ಕೆ ನಾನು ಬೆಂಬಲ ಕೊಡೋದಿಲ್ಲ, ನೀನು ಮಾಡಿದ್ದು ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳಿದನು. You know, sometimes we do something wrong, like Saul,
You can say it's a small thing. You read 1 Samuel 15. Tell me whether you think it's a big thing. ಕೆಲವೊಮ್ಮೆ ನೀವು ಕೂಡ ಸೌಲನ ರೀತಿಯಲ್ಲಿ ತಪ್ಪನ್ನು ಮಾಡಿರಬಹುದು, ಅದನ್ನು ಸಣ್ಣದೆಂದು ಎಣಿಸಿರಬಹುದು. ನೀವು 1 ಸಮುವೇಲ 15ನೇ ಅಧ್ಯಾಯವನ್ನ ಓದ್ರಿ, ಅದು ದೊಡ್ಡ ಸಂಗತಿನೋ ಅಲ್ವೋ ಅಂತ ಹೇಳ್ರಿ. The Lord said, kill all the Amalekites and their sheep. ಕರ್ತರು ಹೇಳಿದ್ದೇನಪ್ಪ ಅಂದ್ರೆ ಎಲ್ಲಾ ಅಮಲೇಕ್ಯರನ್ನು ಕೊಂದು ಹಾಕು ಮತ್ತು ಅವರ ಕುರಿಗಳನ್ನ ಕೊಂದು ಹಾಕು ಅಂತ. And Saul killed the bad sheep and kept the good sheep, saying, hey, why should we kill the good sheep? Let's offer this as a sacrifice to the Lord. ಆದರೆ ಸೌಲನು ಪ್ರಯೋಜನಕ್ಕೆ ಬಾರದಂತ ಕುರಿಗಳನ್ನ ಕೊಂದು ಪ್ರಯೋಜನಕ್ಕೆ ಬರುವಂತ ಕುರಿಗಳನ್ನ ಯಾಕೆ ಕೊಲ್ಲಬೇಕು ಎಂದು ಹೇಳಿ ಯಜ್ಞಕ್ಕೆ ಅರ್ಪಿಸೋಣ ದೇವರಿಗೆ ಅಂತ ಹೇಳ್ತಾನೆ. Now you would think, well, boy, what a trivial thing that is. ನೀವು ಯೋಚಿಸಿ ಹೇಳಬಹುದು, ಎಂತಹ ಸಣ್ಣ ವಿಷಯ ಇದು ಅಷ್ಟೇ ಅಂತ. Imagine Samuel making a big fuss over the fact that Saul, with a good motive, kept the good sheep to sacrifice it to the Lord. ನೀವು ಅನ್ಕೋಬಹುದು, ಸೌಲನು ದೊಡ್ಡ ಔತಣ ಕೂಟವನ್ನು ಮಾಡಿಸ್ತಾನೆ, ಒಳ್ಳೆಯ ಕುರಿಗಳನ್ನ ದೇವರಿಗೆ ಯಜ್ಞವಾಗಿ ಅರ್ಪಿಸ್ತಾನೆ, ಎಂತಹ ಒಳ್ಳೆ ಮನಸ್ಸಲ್ವಾ ಅಂತ ಯೋಚಿಸಬಹುದು ನೀವು. I mean, couldn't Samuel give allowance for the fact that Saul had a good motive? ಸೌಲನು ಒಂದು ಒಳ್ಳೆಯ ಉದ್ದೇಶಕ್ಕೆ ಇದನ್ನು ಮಾಡಿದ್ದಾನೆ ಎಂಬಂತ ಸತ್ಯಾಂಶವನ್ನ ಸಮುವೇಲನು ಒಪ್ಕೋಬಹುದಾಗಿತ್ತಲ್ಲ. This is the reasoning of carnal people. I have heard it in our churches for years. ಇದು ಪ್ರಾಪಂಚಿಕ ವಿಶ್ವಾಸಿಗಳ ಒಂದು ತರ್ಕವಾಗಿದೆ. ಇದನ್ನು ನಾನು ನಮ್ಮ ಸಭೆಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಕೇಳಿದ್ದೇನೆ. Oh brother, think of the motive that was good. ಸಹೋದರನೇ, ಒಳ್ಳೆಯ ಉದ್ದೇಶ ಅಲ್ವಾ ಇದು ಅಂತ ಹೇಳುವಂತವರು. Exactly, Saul's motive was good. But Samuel was a prophet who knew the mind of God. ಖಂಡಿತ ಸೌಲನ ಉದ್ದೇಶವು ಒಳ್ಳೆಯದಾಗಿತ್ತು, ಆದರೆ ಸಮುವೇಲನು ಪ್ರವಾದಿಯಾಗಿದ್ದನು, ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡಂತವನಾಗಿದ್ದನು. And he knew what was good for Saul, which carnal people sometimes don't understand. ಸೌಲನಿಗೆ ಯಾವುದು ಒಳ್ಳೆಯದು ಎಂಬುದಾಗಿ ಸಮುವೇಲನಿಗೆ ಗೊತ್ತಿತ್ತು, ಆದರೆ ಪ್ರಾಪಂಚಿಕ ಜನರಿಗೆ ಇದು ಅರ್ಥ ಆಗೋದಿಲ್ಲ. Because carnal people go by human reasoning. ಪ್ರಾಪಂಚಿಕರು ಮಾನವನ ತರ್ಕಗಳಿಗೆ ಕಿವಿಯನ್ನು ಕೊಡ್ತಾರೆ. They don't know the mind of God. ಅವರಿಗೆ ದೇವರ ಮನಸ್ಸು ಗೊತ್ತಿಲ್ಲ. And Samuel said nothing doing. ಸಮುವೇಲನು ಹೇಳ್ತಾನೆ, ಇಲ್ಲ ಅದನ್ನು ಮಾಡೋದಿಲ್ಲ ನಾನು ಅಂತ. God has taken away the kingdom from you. ದೇವರು ನಿನ್ನಿಂದ ರಾಜ್ಯವನ್ನ ಕಿತ್ತುಕೊಂಡಿದ್ದಾರೆ. Boy, what a punishment for the fact that he didn't kill a few sheep. ಕೆಲವು ಕುರಿಗಳನ್ನ ಕೊಲ್ಲಲಿಲ್ಲ ಎಂಬುದಕ್ಕೆ ಇದು ಎಂತಹ ದಂಡನೆ. You read some of these stories and try and understand the mind of God. God says, my ways are not your ways. ನೀವು ಈ ರೀತಿಯ ಕಥೆಗಳನ್ನ ಓದಿಕೊಂಡು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ರಿ. ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. My thoughts are not your thoughts, as the heavens are higher than the earth, so are my ways different from your ways. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ದೇವರು ಹೇಳಿದ್ದಾರೆ. And I want to say to all of you, elder brothers especially, if you don't understand God's ways, you'll never be able to build God's church. ನಾನು ಎಲ್ಲರಿಗೂ, ವಿಶೇಷವಾಗಿ ಸಭಾ ಹಿರಿಯರಿಗೆ ಹೇಳೋದೇನಪ್ಪ ಅಂದರೆ, ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ದೇವರ ಸಭೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. You will use your human reasoning and you'll never act like Samuel. ನೀವು ನಿಮ್ಮ ಮಾನವ ತರ್ಕಗಳನ್ನು ಉಪಯೋಗಿಸಬಹುದು, ಆದರೆ ಸಮುವೇಲನ ರೀತಿ ನಡೆದುಕೊಳ್ಳಲು ಆಗೋದಿಲ್ಲ ನಿಮ್ಮ ಕೈಲಿ. And you'll just destroy your church. ಆಗ ನಿಮ್ಮ ಸಭೆಯನ್ನು ನಾಶ ಮಾಡಿಬಿಡ್ತೀರಿ. Be a prophet. Get to know the ways of God and His mind. ಪ್ರವಾದಿಗಳಂತಿರ್ರಿ, ದೇವರ ಮನಸ್ಸನ್ನು ಮತ್ತು ಆತನ ಮಾರ್ಗಗಳನ್ನ ತಿಳಿದುಕೊಳ್ಳಿರಿ. And stand for that and don't seek for popularity. ಅದಕ್ಕಾಗಿ ನಿಲ್ಲಿರಿ, ಜನಪ್ರಿಯತೆಯನ್ನು ಹುಡುಕಬೇಡ್ರಿ. Samuel said, sorry. When Saul says, hey, don't let everybody know about this. Everybody's got to know about it. ಸೌಲನು ಇದರ ಬಗ್ಗೆ ಯಾರಿಗೂ ಗೊತ್ತಾಗದ್ ಬೇಡ ಅಂತ ಹೇಳುವಾಗ ಸಮುವೇಲನು, ಇಲ್ಲ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಎಂದು ಹೇಳಿದನು. I'm not going to come with you. ನಾನು ನಿನ್ನೊಟ್ಟಿಗೆ ಬರೋದಿಲ್ಲ ಅಂತ ಹೇಳಿದನು. And everybody knew. And Saul went and Samuel didn't go with him. ಎಲ್ಲರಿಗೂ ತಿಳಿದಿದೆ, ಸೌಲನು ಹೋದನು, ಆದರೆ ಸಮುವೇಲನು ಸೌಲನೊಟ್ಟಿಗೆ ತೆರಳಲಿಲ್ಲ ಅಂತ. God had given up on Saul. ದೇವರು ಸೌಲನನ್ನ ಬಿಟ್ಟನು. But Saul could have humbled himself. He could have said to the people, folks, I was wrong. ಸೌಲನು ತನ್ನನ್ನು ತಾನು ತಗ್ಗಿಸಿಕೊಂಡು ಜನರಿಗೆ ಈ ರೀತಿಯಾಗಿ ಹೇಳಬಹುದಾಗಿತ್ತು, ಜನರೇ ನಾನು ತಪ್ಪಿತಸ್ಥನು ಅಂತ. Samuel was right. I did wrong. This is the second time I did wrong. ಸಮುವೇಲನು ಸರಿ ಎಂಬುದಾಗಿ ಹೇಳಬಹುದಾಗಿತ್ತು, ನಾನು ತಪ್ಪು ಮಾಡಿದ್ದೀನಿ, ಎರಡನೇ ಬಾರಿ ತಪ್ಪು ಮಾಡಿದ್ದೀನಿ ಎಂಬುದಾಗಿ. Earlier on, I should not have gone and offered that sacrifice. That was Samuel's job. God has only appointed me to be a king.
1 Samuel 13, but I went and offered a sacrifice. ಮುಂಚೆ ನಾನು ಯಜ್ಞಗಳನ್ನು ದೇವರಿಗೆ ಅರ್ಪಿಸಬಾರದಾಗಿತ್ತು, ನಾನು ಕೇವಲ ರಾಜನಾಗಿ ನೇಮಕಗೊಂಡಿದ್ದೆ ಅಷ್ಟೇ. ಸಮುವೇಲನು ಬಂದು ಅರ್ಪಿಸಬೇಕಾಗಿತ್ತು, ಆದರೆ ನಾನು ಹೋಗಿ ಯಜ್ಞವನ್ನು ಅರ್ಪಿಸಿದೆ ಎಂಬುದಾಗಿ 1 ಸಮುವೇಲ 13ನೇ ಅಧ್ಯಾಯದಲ್ಲಿ ಹೇಳ್ತಾನೆ. You say, what a small thing that is. ನೀವು ಹೇಳಬಹುದು ಇದು ಎಂಥ ಸಣ್ಣ ವಿಷಯ ಅಲ್ವಾ ಅಂತ. Yeah. To human reasoning, a lot of these things are very small. ಹೌದು, ಮಾನವನ ತರ್ಕದ ಪ್ರಕಾರ ಈ ಎಲ್ಲ ವಿಷಯಗಳು ಬಹಳ ಸಣ್ಣ ವಿಷಯವಾಗಿ ಕಾಣ್ತವೆ. But Samuel said, God has rent the kingdom from you. ಸಮುವೇಲನು ಹೇಳುತ್ತಾನೆ, ದೇವರು ನಿನ್ನಿಂದ ರಾಜ್ಯವನ್ನ ಕಿತ್ತು ಹಾಕಿದ್ದಾರೆ ಅಂತ. You read 1 Samuel chapter 13 and chapter 15 and see whether they were serious sins according to human understanding. ನೀವು 1 ಸಮುವೇಲ 13 ಮತ್ತು 15ನೇ ಅಧ್ಯಾಯವನ್ನ ಓದ್ರಿ, ಅಲ್ಲಿ ಮಾನವನ ತರ್ಕದ ಪ್ರಕಾರ ಎಷ್ಟು ಗಂಭೀರವಾದಂಥ ಪಾಪಗಳು ಅಲ್ಲಿ ಇದ್ದವು ಅಂತ. And what a severe correction, what a severe punishment he got. He lost the kingship. ಎಂತಹ ಗಂಭೀರವಾದಂಥ ತಿದ್ದುವಿಕೆ, ಎಂತಹ ಗಂಭೀರವಾದಂಥ ದಂಡನೆ ಇದು. ಸೌಲನು ತನ್ನ ರಾಜತ್ವವನ್ನು ಕಳೆದುಕೊಂಡನು. If you don't understand God's ways, you will not be able to build God's church. ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ದೇವರ ಸಭೆಯನ್ನು ಕಟ್ಟಲು ಆಗುವುದಿಲ್ಲ. So there were many other kings like that who we read once when King Uzziah did the same mistake that Saul did. ಈ ರೀತಿ ಅನೇಕ ರಾಜರುಗಳ ಬಗ್ಗೆ ಹೇಳಲ್ಪಟ್ಟಿದೆ. ನಾವು ಓದುತ್ತೇವೆ, ರಾಜನಾದ ಹೋಶಾಯನು ಸೌಲನು ಮಾಡಿದಂಥ ತಪ್ಪನ್ನೇ ಆತನು ಮಾಡಿದನು ಅಂತ. Because God had blessed him in one ministry, he moved into another ministry to be a priest. ದೇವರು ಆತನನ್ನ ಒಂದು ಸೇವೆಯಲ್ಲಿ ಆಗಲೇ ಆಶೀರ್ವದಿಸಿದ್ದರು, ಆದರೆ ಆತನು ಮತ್ತೊಂದು ಸೇವೆಗೆ ತೆರಳಿದನು, ಯಾಜಕನಾಗಿ. And the priest went in and said, Uzziah, you're a king. You got no business to come here to the temple and offer a sacrifice. And Uzziah got angry. ಅಲ್ಲಿ ಇನ್ನೊಬ್ಬ ಯಾಜಕನು ಬಂದು ಹೇಳ್ತಾನೆ, ಹೋಶಾಯನೇ, ನೀನು ರಾಜನಾಗಿರುವಂತವನು ಇಲ್ಲಿ ಬಂದು ದೇವಾಲಯಕ್ಕೆ ಯಜ್ಞವನ್ನು ಅರ್ಪಿಸುವ ಹಾಗಿಲ್ಲ ಅಂತ. ಆಗ ಹೋಶಾಯನು ಕೋಪಗೊಳ್ಳುತ್ತಾನೆ. As he got angry, the leprosy came on his face. ಆತನು ಕೋಪಗೊಂಡಿರುವಾಗಲೇ ಆತನ ಮುಖದ ಮೇಲೆ ಕುಷ್ಠರೋಗವು ಬಂದು ಆವರಿಸಿತು. He had to live in as a leper all his days till he died as a leper. ಆತನು ಸಾಯೋವರೆಗೂ ಕುಷ್ಠರೋಗಿಯಾಗಿ ಬದುಕಬೇಕಾಯಿತು. ಕೊನೆಗೆ ಕುಷ್ಠರೋಗತ್ವದಿಂದಲೇ ಆತನು ಸತ್ತನು. There were other prophets whom the kings opposed. Sometimes they would tell, lock up this prophet, put him in the dungeon, etc. ಕೆಲವೊಮ್ಮೆ ಪ್ರವಾದಿಗಳನ್ನ ಇನ್ನು ಕೆಲವು ರಾಜರು ಈ ಪ್ರವಾದಿಗಳನ್ನ ಕತ್ತಲೆ ಕೋಣೆಗೆ ಮತ್ತು ಇನ್ನಿತರೆಡೆಗೆ ಹಾಕ್ರಿ ಎಂಬುದಾಗಿ ಹೇಳುತ್ತಿದ್ದರು. But there was one king who listened to the prophet, and you know who that was. ಆದರೆ ಒಬ್ಬ ರಾಜನು ಇನ್ನೊಬ್ಬ ಪ್ರವಾದಿಗೆ ಕಿವಿಗೊಟ್ಟನು. ನಿಮಗೆ ಗೊತ್ತಾದ ಯಾರು ಅಂತ? Who was that? David, right? ಯಾರದು? ಅದು ದಾವೀದನು. ಸರಿ. When Nathan said, you are the man, ನೇತಾನನು ಹೇಳಿದಾಗ ನೀನೇ, David says, right, I am the man. ದಾವೀದನು ಹೇಳ್ತಾನೆ, ಹೌದು, ಅದು ನಾನೇ ಅಂತ. And I'm not going to just like Saul quietly tell you, I'll write a psalm and let the whole of Israel know I'm the man. ನಾನು ಸೌಲನ ರೀತಿಯಲ್ಲಿ ಹೇಳುವುದಿಲ್ಲ, ನಾನು ಕೀರ್ತನೆಗಳನ್ನು ಬರೆಯುತ್ತೇನೆ, ಇಡೀ ಇಸ್ರೇಲ್ ಜನಾಂಗವು ಅದನ್ನು ತಿಳಿದುಕೊಳ್ಳಲಿ, ಅದು ನಾನೇ ಎಂಬುದಾಗಿ ಅಂತ ದಾವೀದನು ಹೇಳ್ತಾನೆ. He wrote Psalm 51. He says, not only Israel, let the whole world know I did something wrong. ಆತನು ಕೀರ್ತನೆಗಳು 51ರಲ್ಲಿ ಹೇಳ್ತಾನೆ, ಇಸ್ರೇಲ್ ಜನಾಂಗಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾಗಲಿ ನಾನು ತಪ್ಪನ ಮಾಡಿದ್ದೀನಿ ಅಂತ ಹೇಳ್ತಾನೆ. God says, you're a man after my own heart, David. ಆಗ ದೇವರು ಹೇಳ್ತಾರೆ, ನೀನು ನನ್ನ ಹೃದಯಕ್ಕೆ ಹತ್ತಿರವಾದಂಥವನು ದಾವೀದನೇ ಅಂತ. I will call my son Jesus the son of David. ನಾನು ನನ್ನ ಮಗನಾದ ಯೇಸುವನ್ನು ಕರೆಯುತ್ತೇನೆ ಹೀಗಂತ, ಅದು ದಾವೀದನ ಮಗನು ಎಂಬುದಾಗಿ. What an honor. What an honor. What was it that God was so delighted in? Many things, but here was one thing. ಎಂತಹ ಗೌರವ ಇದು. ದೇವರು ಈ ರೀತಿ ಅನೇಕ ಸಂಗತಿಗಳಲ್ಲಿ ಸಂತೋಷಪಟ್ಟರು, ಆದರೆ ಪ್ರಮುಖವಾಗಿ ಈ ಒಂದು ವಿಷಯದಲ್ಲಿ He received correction. ಆತನು ತಿದ್ದುವಿಕೆಯನ್ನು ಸ್ವೀಕಾರ ಮಾಡಿಕೊಂಡದ್ದಕ್ಕಾಗಿ. And he humbled himself. He didn't pretend that everything was all right with him. ಆತನು ತನ್ನನ್ನು ತಾನು ತಗ್ಗಿಸಿಕೊಂಡನು, ನಾಟಕ ಆಡಲಿಲ್ಲ, ಎಲ್ಲವೂ ಸರಿ ಇದೆ ಅಂತ. He said, let the whole world know I was wrong. ಇಡೀ ಲೋಕಕ್ಕೆ ಗೊತ್ತಾಗಲಿ ನಾನು ತಪ್ಪಿತಸ್ಥನು ಎಂಬುದಾಗಿ ದಾವೀದನು ಹೇಳಿದನು. Dear brothers and sisters, do you want to be men and women after God's own heart? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ದೇವರ ಹೃದಯಕ್ಕೆ ಹತ್ತಿರವಾದಂಥ ಪುರುಷ ಮತ್ತು ಸ್ತ್ರೀ ಆಗಬೇಕಾ? Are you going to seek the empty honor of men?
ನೀವು ಜನರಿಂದ ದೊರೆಯುವಂಥ ಖಾಲಿ ಸನ್ಮಾನ ಅಥವಾ ಗೌರವವನ್ನು ಪಡೆದುಕೊಳ್ಬೇಕಾ? Or you say, Lord, I want to please you. ಅಥವಾ ನೀವು ಈ ರೀತಿಯಾಗಿ ಹೇಳ್ತೀರಾ, ಕರ್ತರೆ ನಾನು ನಿಮ್ಮನ್ನು ಮಾತ್ರ ಮೆಚ್ಚಿಸಬೇಕು ಎಂಬುದಾಗಿ.